ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮೆಲ್ರಿಗೂ ಗೊತ್ತು, ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ. 1,40,935,791ರಷ್ಟು ಜನಸಂಖ್ಯೆ ಹೊಂದಿರುವ ಭಾರತ ಜಗತ್ತಿನ ಜನಸಂಖ್ಯೆಯಲ್ಲಿ ಒಟ್ಟು 17.78ರಷ್ಟರ ಜನಸಂಖ್ಯೆ ಹೊಂದಿದೆ. ಇದರಿಂದಾಗಿ ಭಾರತ ಜಗತ್ತಿನ ಜನಸಂಖ್ಯೆಯಲ್ಲಿ ಮೊದಲ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. 2ನೇ ಸ್ಥಾನದಲ್ಲಿ ಚೀನಾ, 3ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು 4ನೇ ಸ್ಥಾನದಲ್ಲಿ ಇಂಡೋನೇಷ್ಯಾ ಗುರುತಿಸಿಕೊಂಡಿದೆ. ಆದರೆ ಭಾರತದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಈಗ ಕುಸಿತ ಕಂಡಿದೆ. ಹೌದು ಫ್ರೆಂಡ್ಸ್, SBIನ ಪ್ರಿಕರ್ಸರ್ ಟು ಸೆನ್ಸಸ್ 2024 ದ ಫೈನ್ ಪ್ರಿಂಟ್ಸ್ ಆಫ್ ರ್ಯಾಪಿಡ್ಲಿ ಚೇಂಜಿಂಗ್ ನೇಷನ್ನ ರಿಪೋರ್ಟ್ನ ಪ್ರಕಾರ ಭಾರತದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ನಿಜಕ್ಕೂ ಇಳಿಕೆ ಆಗ್ತಾ ಇದೆ. ಭಾರತದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಕಡಿಮೆ ಆಗ್ತಿರೋ ಸುದ್ದಿ ಕಂಡು ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಹೌದು ಫ್ರೆಂಡ್ಸ್, 2011ರಲ್ಲಿ 1.63ರಷ್ಟಿದ್ದ ಜನಸಂಖ್ಯೆ ಬೆಳವಣಿಗೆ ಈಗ 2024ರಲ್ಲಿ 1.2ರಷ್ಟಕ್ಕೆ ಇಳಿದಿದೆ. ಸ್ವಾತಂತ್ರ್ಯ ಸಿಕ್ಕ ನಂತರ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬೆಳವಣಿಗೆ ಕಂಡಿದ್ದು 1971ರಲ್ಲಿ. ಆವತ್ತಿಗೆ 2.22ರಷ್ಟಿತ್ತು. ಈ ಸೆನ್ಸಸ್ನ ನೋಡಿದರೆ ಮುಂಬರುವ ವರ್ಷಗಳಲ್ಲಿ ಭಾರತದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಇನ್ನೂ ಇಳಿಕೆ ಆಗೋದು ಕಂಡು ಬರ್ತಾ ಇದೆ. ಭಾರತದ ದಕ್ಷಿಣ ಭಾಗದ ರಾಜ್ಯಗಳಾದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ 2011ಕ್ಕೆ ಹೋಲಿಸಿದರೆ ಈಗ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಕಡಿಮೆ ಆಗ್ತಾ ಇದೆ. ಆದರೆ ಉತ್ತರ ಪ್ರದೇಶ ಮತ್ತು ಬಿಹಾರ ಎರಡೂ ರಾಜ್ಯಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. SBIನ ವರದಿಯ ಪ್ರಕಾರ ಅವು ಎರಡೂ ರಾಜ್ಯಗಳು ಭಾರತದ ಜನಸಂಖ್ಯೆ ಬೆಳವಣಿಗೆಗೆ 33% ಕೊಡುಗೆ ನೀಡ್ತಾ ಇದೆ ಎಂದು ವರದಿಯಲ್ಲಿ ಪ್ರಕಟವಾಗಿದೆ. ಪೂರ್ವ ಮತ್ತು ಉತ್ತರ ಭಾರತ ಎರಡನ್ನೂ ಕೂಡಿಸಿದರೆ 2011ರಲ್ಲಿ 51ರಷ್ಟಿದ್ದ ಜನಸಂಖ್ಯೆ ಈಗ 52ಕ್ಕೆ ಏರಿಕೆ ಆಗಿದೆ. ಅಂದರೆ ಈಗ 1% ಹೆಚ್ಚಾಗಿದೆ. ಆದರೆ ದಕ್ಷಿಣ ಮತ್ತು ಪೂರ್ವ ಭಾರತದ ಜನಸಂಖ್ಯೆ 2011ಕ್ಕೆ ಹೋಲಿಸಿದರೆ ಈಗ ಕಡಿಮೆ ಆಗ್ತಿರೋದು ಕಂಡು ಬರ್ತಾ ಇದೆ. ಶಿಶುವಿನ ಜನ್ಮದ ಪ್ರಮಾಣ ನೋಡಿದರೆ ಉತ್ತರ ಮತ್ತು ಪೂರ್ವ ಭಾರತದ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇರೋದು ಕಂಡು ಬಂದರೆ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕಡಿಮೆ ಆಗ್ತಿರೋದು ವರದಿಯಲ್ಲಿ ಕಂಡು ಬಂದಿದೆ. 2001ರಲ್ಲಿ 24.2 ಮಿಲಿಯನ್ನಷ್ಟು ಶಿಶುಗಳು ಭಾರತದ ಜನಸಂಖ್ಯೆಗೆ ಸೇರಿಕೊಂಡರೆ 2011ರಲ್ಲಿ 25.1 ಮಿಲಿಯನ್ನಷ್ಟು ಶಿಶುಗಳು ಸೇರಿಕೊಂಡಿವೆ ಮತ್ತು 2011ರಿಂದ 2024ಕ್ಕೆ ಹೋಲಿಸಿದರೆ 26.7 ಮಿಲಿಯನ್ನಷ್ಟು ಶಿಶುಗಳು ಜನಸಂಖ್ಯೆಗೆ ಸೇರಿಕೊಂಡಿವೆ. ಅಂದರೆ 14 ವರ್ಷದಲ್ಲಿ 26.7 ಮಿಲಿಯನ್ ಶಿಶುಗಳು. ಹಿಂದಿನ 2 ದಶಕಕ್ಕೆ ಹೋಲಿಸಿದರೆ ಈ ಬೆಳವಣಿಗೆ ಕಡಿಮೆಯಾಗಿದೆ. ಭಾರತದ ಯುವ ಜನತೆ, ಕೆಲಸದ ವಯಸ್ಸಿನ ಜನಸಂಖ್ಯೆ, ವಯಸ್ಸು 15ರಿಂದ 59ರವರೆಗೆ ಈ ಜನಸಂಖ್ಯೆ 1971ರಿಂದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಏರಿಕೆ ಆಗ್ತಾ ಇದೆ. 2021ರ ವೇಳೆಗೆ ಈ ಜನಸಂಖ್ಯೆ ಪ್ರಮಾಣದ ವಯಸ್ಕರು ಭಾರತದ ಜನಸಂಖ್ಯೆ ಪ್ರಮಾಣದಲ್ಲಿ 64.4ರಷ್ಟು ಪಾಲನ್ನು ಹೊಂದಿದರು ಮತ್ತು 2031ಕ್ಕೆ ಈ ಜನಸಂಖ್ಯೆ 65.2ರಷ್ಟಕ್ಕೆ ಏರಿಕೆ ಆಗಬಹುದು ಎಂದು ವರದಿಯಲ್ಲಿ ಉಲ್ಲೇಖಿಸಿದೆ. ಈ ವಯಸ್ಸಿನ ಜನರು ಭಾರತದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಭಾರತದ ಮಧ್ಯವಯಸ್ಕರು ಅಂದರೆ 24ರಿಂದ 29ರ ಒಳಗಿನ ವಯಸ್ಸಿನ ಜನಸಂಖ್ಯೆ ಹೆಚ್ಚಾಗಿದ್ದು, ಇದರಿಂದ ಭಾರತದ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಇಳಿಕೆ ಆದರೂ ಭಾರತ ಯುವ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. ಇದರಿಂದಾಗಿ ಭಾರತದ ಯುವಜನತೆಯ ಸಹಾಯದಿಂದ ಮುಂಬರುವ ದಿನಗಳಲ್ಲಿ ಭಾರತ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾಣಲಿದೆ ಎಂದು SBIನ ವರದಿಯಲ್ಲಿ ಪ್ರಕಟವಾಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇದೇ ತರಹದ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.